ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯರೇ, ಈ ವಿಡಿಯೋದಲ್ಲಿ ನಾನು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಮತ್ತು ಇದಕ್ಕೆ ಒಂದು ಪರಿಹಾರನ ಕೊಡಬೇಕು ಮತ್ತು ಸಂಬಂಧಪಟ್ಟ ಯಾರು ತಪ್ಪು ಮಾಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಕೆಲವೊಂದಿಷ್ಟು ವಿಚಾರಗಳನ್ನು ತಮಗೆ ನೀಡಬೇಕು ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೂ ತರಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಹಾಗಾಗಿ ಒಂದು ವಿಡಿಯೋ ಕೂಡ ತೋರಿಸ್ತೀನಿ ಮತ್ತು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಮುಂದೆ ಹಂಚ್ಕೊಳ್ತಾ ಹೋಗ್ತಾ ಇರ್ತೀನಿ. ದಯಮಾಡಿ ಗಮನಿಸಬೇಕು. ನೋಡಿ, ನಿನ್ನೆ ಬೆಂಗಳೂರು ನಗರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಏನು ಸರ್ಕಾರದ ಕೆಲಸಗಳಿದೆ ಅದನ್ನು ಗಮನಿಸಲಿಕ್ಕೆ, ಜನಗಳ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ, ಸರ್ಕಾರಕ್ಕೆ ಏನೇನು ಬೇಕು, ಯಾವ ರೀತಿ ಮಾರ್ಗದರ್ಶನ ಬೇಕು ಅನ್ನೋದನ್ನು ಕೂಡ ಸಂಗ್ರಹಣೆ ಮಾಡಲಿಕ್ಕೆ ಹೊರಟಿರುವಂಥ ವಾಹನ ಇದು. ಆ ವಾಹನ ಬಂದು ಪಾಂಡಿಚೇರಿಯಲ್ಲಿ ಮೊದಲನೇದಾಗಿ ನೋಂದಣಿಯಾಗಿದೆ. ಎರಡನೇದಾಗಿ ಆ ಗಾಡಿಯ ಪರ್ಮಿಟ್ ಬಂದು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ಆಗಿರುತ್ತೆ. ಆ ಪರ್ಮಿಟು 6/7/2022 ಕಳೆದ 4 ದಿನಗಳ ಹಿಂದೆ ಅದರ ಪರ್ಮಿಟ್ ಲ್ಯಾಪ್ಸ್ ಆಗಿದೆ. ಮೂರನೇದಾಗಿ ಏನು ಅವ್ರಿಗೆ ಬೆಂಗಳೂರು ನಗರ ಸುತ್ತಲಿಕ್ಕೆ ಅಂತ ಒಂದಷ್ಟು ವಾಹನಗಳನ್ನು ತರಿಸಿದ್ರು, ಅದರಲ್ಲಿ ಒಂದು ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ, ಇನ್ನೊಂದು ಪರ್ಮಿಟ್ ಲ್ಯಾಪ್ಸ್ ಆಗಿದೆ, ಇನ್ನೊಂದು ಗಾಡಿ ಏನಾಗಿದೆ ಯಾವುದೋ ರಾಜ್ಯದ್ದು. ಈ ರೀತಿಯ ವಾಹನಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ನಗರ ಪ್ರದಕ್ಷಿಣೆ ಮಾಡುವ ವೇಳೆ ನೀಡಿ ಸಂಪೂರ್ಣವಾದಂತಹ ವೈಫಲ್ಯವನ್ನ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಗೃಹ ಇಲಾಖೆ ಇರ್ಬೋದು ಅಥವಾ ಸಾರಿಗೆ ಇಲಾಖೆ ನೀಡಿದೆ. ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳೋದೊಂದೇ, ನಿಮ್ಮ ಅಡಿಯಲ್ಲಿ, ನಿಮ್ಮ ಸರ್ಕಾರದ ಅಡಿಯಲ್ಲಿರುವಂತಹ ಈ ಇಲಾಖೆಗಳ ಬಹುದೊಡ್ಡ ವೈಫಲ್ಯ ಇದು. ಇವತ್ತು ದಾಖಲೆಗಳಿರುವಂತಹ ಇಲ್ಲದೆ ಇರತಕ್ಕಂತಹ ವಾಹನಗಳನ್ನು ನಿಮ್ಗೆ ನೀಡ್ತಾರೆ. ನಾಳೆ ಇನ್ನ ಏನೋ ಮಾಡ್ಬೋದು ಸ್ವಾಮಿ, ಅದ್ರಲ್ಲಿ ಬರೋ ಚಾಲಕ ಯಾರು, ಅವನ ಹಿನ್ನೆಲೆ ಏನು, ಅವನು ಎಲ್ಲಿಂದ ಬರ್ತಿರ್ತಾನೆ, ಅವನು ಏನ್ ಮಾಡ್ತಿರ್ತಾನೆ, ಆ ಗಾಡಿಯಲ್ಲಿ ಏನೇನು ಆಗ್ತಿದೆ, ಏನಿದೆ, ಇವೆಲ್ಲ ನೋಡ್ಬೇಕಾದದ್ದು ನಿಮ್ಮ ಗೃಹ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಬಹುದೊಡ್ಡ ಕರ್ತವ್ಯವಾಗಿರುತ್ತೆ. ಆದರೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಾನು ನಿನ್ನೆ ಇಲ್ಲ ಮೊನ್ನೆ ಕೂಡ ರಾಜ್ಯದ ಸಾರಿಗೆ ಆಯುಕ್ತರಿಗೆ ಅವ್ರ ಗಮನಕ್ಕೂ ತಂದಿದ್ದೀನಿ. ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ವಾಹನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಆಗಿರತಕ್ಕಂತಹ ಎಲ್ಲಾ ಮಾಲೀಕರಿಗೂ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ನಷ್ಟ ಆಗ್ತಿದೆ ಅಂತ ಕೂಡ ನಿನ್ನೆ ಇಲ್ಲ ಮೊನ್ನೆ ಕೂಡ ನಾನು ದೂರನ್ನು ನೀಡಿ ಅವ್ರ ಗಮನ ಸೆಳೆದು ಬಂದಿದ್ದೇನೆ. ಆದ್ರೆ ಈಗ ನಿನ್ನೆ ನೋಡಿದ್ರೆ ತಾವು ಮುಖ್ಯಮಂತ್ರಿಗಳು ತಮ್ಮ ಸರ್ಕಾರ ಯಾವುದೋ ಪಾಂಡಿಚೇರಿಯಲ್ಲಿ ನೋಂದಣಿ ಆಗಿರುವಂತಹ ವಾಹನ, ಯಾವುದೋ ಅನ್ಯ ರಾಜ್ಯದಲ್ಲಿ ನೋಂದಣಿ ಆಗಿರೋ ವಾಹನ ಅಥವಾ ನಂಬರ್ ಪ್ಲೇಟ್ ಇಲ್ದಿರೋ ವಾಹನಗಳಲ್ಲಿ ತಾವು ಪ್ರಯಾಣ ಮಾಡಿ ಬೆಂಗಳೂರು ನಗರ ಪ್ರದಕ್ಷಿಣೆ ಆಗ್ತೀರಾ. ತಾವು ಜನಪ್ರತಿನಿಧಿಗಳು, ನಮ್ಮ ಜನಗಳಿಂದ ಚುನಾಯಿತರಾಗಿ ಆಯ್ಕೆಯಾಗಿ ಇವತ್ತು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಬೇಕಂತಾರ ನೀವೇ ನಿಮ್ಮ ಭದ್ರತೆನೇ ಇಷ್ಟು ವೈಫಲ್ಯ ಆಗ್ತದೆ ಅಂತ ಹೇಳಿದ್ರೆ ಮುಂದೆ ನಮ್ಮ ರಕ್ಷಣೆ ಹೇಗೆ ಮಾಡ್ತೀರಾ ನೀವು? ಈಗಾಗಲೇ AATPಯ ಅಕ್ರಮ ವಾಹನಗಳು ಇಡೀ ದೇಶದಲ್ಲಿ ನೋಂದಣಿ ಎಲ್ಲೆಲ್ಲೋ ಮಾಡ್ಕೊಳ್ತಿದ್ದಾರೆ, ಬಂದು ಕರ್ನಾಟಕದಲ್ಲಿ ದುಡಿತಾ ಇದ್ದಾರೆ. ಈ ವಾಹನದ ನಿಯಮ ಇರೋದು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್. ಆ ವಾಹನ ಇರೋದು ಪಾಂಡಿಚೇರಿಯಿಂದ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿಂದ ಮತ್ತೆ ಪಾಂಡಿಚೇರಿಗೆ ಹೋಗೋದಕ್ಕೆ ಕೇಂದ್ರ ಸರ್ಕಾರ ಯೋಜನೆ ತಂದಿದೆ, ಅದ್ರ ಪ್ರಕಾರವಾಗಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಆದ್ರೆ ನೀವು ಏರ್ಪೋರ್ಟ್ ಅಥವಾ ವಿಧಾನಸೌಧದಿಂದ ಇಡೀ ಬೆಂಗಳೂರು ನಗರ ತಿರುಗ್ತೀರಾ. ಶಿವಾಜಿನಗರ, ಗೋವಿಂದರಾಜನಗರ, ಗಾಂಧಿನಗರ, ಶಾಂತಿನಗರ ಎಲ್ಲಾ ಊರು ತಿರುಗೋದಕ್ಕೆ ಪಾಂಡಿಚೇರಿ ಗಾಡಿ ಬೇಕಾ ಮಾನ್ಯ ಮುಖ್ಯಮಂತ್ರಿಗಳೇ? ಇದನ್ನ ನೀಡಿದಂತವ್ರು ಯಾರು ನಿಮ್ಗೆ? ಸರಿ, ನೀಡಿದ್ರೆ ವಾಹನ ಚಾಲ್ತಿಯಲ್ಲಿರ್ಬೇಕು, ದಾಖಲೆಗಳು ಚಾಲ್ತಿಯಲ್ಲಿರ್ಬೇಕು. ಇನ್ನೊಂದು ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಅದು ಬಿಟ್ಟು ಇನ್ನೊಂದು ಯಾವ್ದೋ ಅದರ್ ಸ್ಟೇಟ್ ಗಾಡಿ. ಯಾಕೆ ಕರ್ನಾಟಕದಲ್ಲಿ ಯಾರು ಬಂಡವಾಳ ಹಾಕೋರು ಇಲ್ವಾ? ಕರ್ನಾಟಕದಲ್ಲಿ ಯಾರು ಉದ್ಯಮಿಗಳಿಲ್ವಾ? ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ಟೋರಂತವ್ರು ಯಾರು ಇಲ್ವಾ? ಯಾಕೆ ನಿಮ್ಮ ಇಲಾಖೆ ಅಧಿಕಾರಿಗಳು ಈ ರೀತಿಯ ಅವ್ಯವಸ್ಥೆನ ಮಾಡ್ತಾರೆ? ಸಂಪೂರ್ಣವಾದಂತಹ ಗೃಹ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಬಹುದೊಡ್ಡ ವೈಫಲ್ಯ ಇದು. ನಿಮಗೆ ಕಾನೂನು ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಗೇನು? ನಿಮ್ಮನ್ನ ನೋಡಿದವರು, ನಿಮ್ಮನ್ನ ನೋಡಿ ಕಲಿಯಂತವ್ರು ನಾವೇನಾಗ್ಬೇಕು ಅಂದ್ರೆ ಇದ್ರ ನೇರ ಉದ್ದೇಶ ಏನು? ದಾಖಲೆ ಇಲ್ಲ ಅಂದ್ರೂ ಸರಿ, ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೂ ಸರಿ, ಪರ್ಮಿಟ್ ಇಲ್ಲ ಅಂದ್ರೂ ಸರಿ, ಗಾಡಿ ಓಡಿಸಿ ಅನ್ನೋದು ನಿಮ್ಮ ಧ್ಯೇಯ ಆಗಿದೆಯಾ? ನಿಮ್ಮ ಸರ್ಕಾರದ ಒಂದು ಗುರಿ ಆಗಿದೆಯಾ? ಎಲ್ಲಿ ಬೇಕಾದ್ರೂ ನೋಂದಣಿ ಮಾಡ್ಕೊಂಬನ್ನಿ, ಯಾರು ಬೇಕಾದ್ರೂ ಬಂದು ಗಾಡಿ ಓಡಿಸಿ ಅನ್ನೋ ತರದಲ್ಲಿ ನಿಮ್ಮ ನಿಯಮ ಆಗ್ತಾ ಇದೆಯಲ್ಲ ಸ್ವಾಮಿ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿನ್ನೆ ನಡೆದಿರ್ತಕ್ಕಂತಹ ಬಹುದೊಡ್ಡ ವೈಫಲ್ಯವನ್ನ ಕೂಡಲೇ ತನಿಖೆಗೆ ಆದೇಶ ಮಾಡಬೇಕು. ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ, ಅದು ಸಾರಿಗೆ ಇಲಾಖೆಯವರು ಇರಲಿ, ಗೃಹ ಇಲಾಖೆಯವರು ಇರಲಿ, ಅಥವಾ ನಿಮ್ಮ ಅಡಿಯಲ್ಲಿರುವಂತಹ ನಿಮ್ಮ ಯಾವುದೋ ಬೇರೆ ಇಲಾಖೆಗಳಿರಲಿ, ಎಲ್ಲರ ಮೇಲೆ ಶಿಸ್ತು ಕ್ರಮ ಆಗಬೇಕು. ತಪ್ಪಿತಸ್ಥರನ್ನ ಸಸ್ಪೆಂಡ್ ಮಾಡಬೇಕು. ಹಾಗೂ ಯಾರ ತೆರಿಗೆ ಕಟ್ಟದೆ ಬಂದಿರತಕ್ಕಂಥ ವಾಹನವನ್ನ ಕೂಡಲೇ ಸೀಸ್ ಮಾಡಬೇಕು, ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು. ಯಾವುದೋ ನಂಬರ್ ಪ್ಲೇಟ್ ಇಲ್ಲದೆ ಬಂದಿರುವಂತಹ ಗಾಡಿ ಅದನ್ನು ಕೂಡ ನಾವು ತನಿಖೆಗೊಳಪಡಿಸಬೇಕು. ಅಷ್ಟು ವಾಹನಗಳನ್ನ ತನಿಖೆಗೊಳಪಡಿಸಿ ಸಂಪೂರ್ಣವಾಗಿ ಯಾರು ವೈಫಲ್ಯ ಮಾಡಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಅದೇ ರೀತಿ
ಏನು AITP ವಾಹನಗಳು ಇದು ಒಂದೇ ಅಲ್ಲ, ಇದು ನಿಮ್ಮ ಗಮನಕ್ಕೆ ಬಂದಿರೋದು, ನಿಮ್ಮಿಂದ ಓಡಾಡ್ತಾ ಇರೋದು 2-3 ವಾಹನ, ಸಾವಿರಾರು ವಾಹನಗಳು ಕರ್ನಾಟಕ ರಾಜ್ಯದಲ್ಲಿದೆ, ಎಲ್ಲೆಲ್ಲೋ ನೋಂದಣಿ ಮಾಡ್ಕೊಂಡು ಬಂದಿದೆ. ಕಳೆದ 2 ವರ್ಷಗಳಿಂದ ಸಾರಿಗೆ ಇಲಾಖೆ ಗಮನಕ್ಕೆ ತರ್ತಾ ಇದೀವಿ. ಇದರಿಂದ ಸಾವಿರಾರು ಕೋಟಿ ತೆರಿಗೆ ಕೂಡ ನಷ್ಟ ಆಗ್ತಾ ಇದೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅಂತ ಈ ಮೂಲಕ ನಾನು ತಿಳಿಸ್ತಾ, ದಯಮಾಡಿ ನಿನ್ನೆ ನಡೆದಿರತಕ್ಕಂತಹ ಸಂಪೂರ್ಣ ವೈಫಲ್ಯವನ್ನ ತಾವು ಎತ್ತಿಡಿಬೇಕು. ತಾವು ಮಾಡದೆ ಹೋದ ಪಕ್ಷದಲ್ಲಿ ನಾನು ನ್ಯಾಯಾಲಯದ ಮೊರೆ ಹೋಗ್ಬೇಕಾಗ್ತದೆ. ತಪ್ಪಿಸುತ್ತ ಅಧಿಕಾರಿಗಳು ಮತ್ತು ಇಲಾಖೆಯ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನಾನು ನ್ಯಾಯಾಲಯದ ಮೊರೆ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ಕೊಳ್ತೀನಿ. ಸಾರಿಗೆ ಸಚಿವರು ಕೂಡ ಗಮನಕ್ಕೆ ತಗೋಬೇಕು. ಈ ರೀತಿಯ ವೈಫಲ್ಯಗಳಿಗೆ ತಾವು ಎಡೆ ಮಾಡಿಕೊಡಬಾರ್ದು. ಅದೇ ರೀತಿ ಗೃಹ ಇಲಾಖೆಯ ಗೃಹ ಮಂತ್ರಿಗಳು ಕೂಡ ದಯಮಾಡಿ ಎಚ್ಚೆತ್ಕೊಳ್ಳಿ. ಇವತ್ತು ಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ, ನಾಳೆ ನಿಮಗೆ ಮಾಡ್ತಾರೆ, ನಿಮ್ ಕುಟುಂಬದವ್ರಿಗೆ ಮಾಡ್ತಾರೆ. ನಿಮ್ ಕುಟುಂಬದವ್ರು ಯಾವ್ದೋ ಒಂದು ಬಸ್ ತಗೋಬೇಕು, ನಿಮ್ಮ ರಿಲೇಷನ್ಗಳು ಯಾರೋ ಒಂದು ಬಸ್ ತಗೊಂಡು ಎಲ್ಲೋ ಹೋಗ್ಬೇಕು ಅಂದಾಗ ದಾಖಲೆಗಳೇ ಸರಿಯಿಲ್ಲ ಅಂತ ಹೇಳಿದ್ರೆ ಎಲ್ಲೋ ನೋಂದಣಿ ಮಾಡಿ ಯಾರು ಬಂದು ಓಡಿಸ್ತಾರೆ, ಏನಾಗುತ್ತೆ ಸ್ವಾಮಿ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕೂಡಲೇ ಎಚ್ಚೆತ್ಕೊಂಡು ಏನು ಈ AITP ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಮಾಡದೆ ಎಲ್ಲೆಲ್ಲೋ ಕಳ್ತನದಲ್ಲಿ ಅದು ಆಕ್ಸಿಡೆಂಟ್ ಗಾಡಿನ, ಗುಜರಿ ಗಾಡಿನ, ಚಾರ್ಸಿ ಟ್ಯಾಂಪರ್ ಆಗಿದೆಯಾ, ಏನೇನಾಗಿದೆ ಅನ್ನೋದನ್ನ ಕೂಡ ಸರ್ಕಾರ ಪರಿಶೀಲನೆ ಮಾಡಬೇಕಾಗ್ತದೆ. ಸಾಕಷ್ಟು ಉದಾಹರಣೆ ನಿಮ್ಮ ಇಲಾಖೆಗಳಲ್ಲಿದೆ. ಇದನ್ನೆಲ್ಲ ಗಣನೆಗೆ ತಗೊಂಡು ಸಂಪೂರ್ಣವಾಗಿ ನ್ಯಾಯ ಒದಗಿಸುವಂತ ಕೆಲಸ ಮಾಡಿ. ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ಮನ್ನ ಅನುಕರಣೆ ಮಾಡಿ ಸಾರ್ವಜನಿಕರು ಬದುಕ್ತಿರ್ತಾರೆ. ನೀವೇ ಈ ರೀತಿ ದಾಖಲೆಗಳಿಲ್ಲ ಅಂತ ವಾಹನದಲ್ಲಿ ಓಡಾಡಿದ್ರೆ ನಾವು ನಮ್ಮ ಚಾಲಕರು ಮಾಲೀಕರು ಅದೇ ಮಾಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಆಸ್ಪದ ಕೊಡಲ್ಲ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಈ ಕೂಡಲೇ ಎಚ್ಚೆತ್ಕೊಂಡು ಸಂಪೂರ್ಣವಾಗಿ ಎಲ್ಲರ ಮೇಲೆ ತನಿಖೆಗೆ ಆದೇಶ ಮಾಡಿಸಿ ಆ ಗಾಡಿಗಳನ್ನ ಕೂಡಲೇ ವಶಕ್ಕೆ ಪಡೆದು ಸೀಸ್ ಮಾಡುವಂತ ಕೆಲಸ ಕೂಡ ಮಾಡಬೇಕು ಅಂತ ಹೇಳ್ತಾ, ತಾವು ಒಂದು ವೇಳೆ ಇದನ್ನ ನಿರ್ಲಕ್ಷಿಸಿದ್ರೆ ಖಂಡಿತವಾಗೂ ಇನ್ನೊಂದು 2-3 ದಿನಗಳಲ್ಲಿ ನಾನೇ ನ್ಯಾಯಾಲಯದ ಮೊರೆ ಹೋಗ್ತೀನಿ ಅಂತ ಹೇಳ್ತಾ, ಆ ವೆಂಡರ್ಗಳಿಗೆ ಯಾರಿಗೂ ಬಿಲ್ಲು ಕೂಡ ಕೊಡಬಾರ್ದು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.